ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಒಂದು ವಿಷಯಕ್ಕೆ ಅಂತ ಅಂದರೆ ಸ್ನೇಹಿತರೆ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಹಣದ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಬಯಸೋವಂಥವ್ರು ಪುಟ್ಟವಾದ ಸರಳವಾದ ತಂತ್ರ, ಆದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಒಂದು ಅಂಗೈ ಎಷ್ಟಾಗಲ್ಲ, ಒಂದೇ ಒಂದು ಚೂರು ಎಷ್ಟಾಗಲ್ಲ ಕೆಂಪು ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಆ ಕೆಂಪು ಬಟ್ಟೆಯಲ್ಲಿ ಒಂದಿಷ್ಟು ಕರ್ಪೂರನ ತೊಗೊಬೇಕಾಗುತ್ತೆ, ಒಂದು ದಪ್ಪದು ಕರ್ಪೂರದ ತುಂಡನ್ನ ತೊಗೊಬೇಕಾಗುತ್ತೆ, ಒಂದು ಗೋಮತಿ ಚಕ್ರನ ತೊಗೊಬೇಕಾಗುತ್ತೆ, ₹1 ನೀವು 8 ನಾಣ್ಯಗಳನ್ನ ನೀವು ತೊಗೊಬೇಕಾಗುತ್ತೆ. ಆ ನಾಣ್ಯಗಳನ್ನ ಮತ್ತು ಕರ್ಪೂರ ಮತ್ತು ಗೋಮತಿ ಚಕ್ರನ ನೀವು ಆ ಕೆಂಪು ಬಟ್ಟೆಯಲ್ಲಿ ನೀವು ಗಂಟಿಟ್ಟು ರಾತ್ರಿ ನೀವು ಮಲಗುವಂಥ ದಿಂಬಿನ ಕೆಳಗಡೆ ನೀವು ಇಟ್ಟು ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ರೀತಿ ಕಷ್ಟ ಇದೆ, ಏನೇನು ನೋವಿದೆ, ನಿಮ್ಮ ಜೀವನದಲ್ಲಿ ನೀವು ಏನಾಗಬೇಕು ಅಂತ ಬಯಸ್ತಾ ಇದ್ದೀರಾ, ಅಥವಾ ನಿಮಗೆ ಯಾವ ರೀತಿ ಸಾಲದ ಸಮಸ್ಯೆ ಇರ್ಬೋದು, ದುಡ್ಡಿನ ಸಮಸ್ಯೆ ಇರ್ಬೋದು, ಯಾವ್ಯಾವ ರೀತಿ ಸಮಸ್ಯೆಗಳಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ, ನಮ್ಮ ಜೀವನದಲ್ಲಿ ಅಂಟಿರೋಂಥ ಗ್ರಹಣ ಬಾಧೆಗಳು ಅಥವಾ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತೇಳಿ ದಿಂಬಿನ ಕೆಳಗಡೆ ಇಟ್ಟು ನೀವು ಮಲಗಬೇಕಾಗುತ್ತೆ. 8 ನಾಣ್ಯಗಳನ್ನು ಸಹ ಅದ್ರ ಒಳಗಡೆ ಸೇರಿಸಿ ನೀವು ಮಲಗಬೇಕಾಗುತ್ತೆ. ತದನಂತರ ನೀವು ಏನು ಮಾಡಬೇಕು ಅಂದರೆ, ನಾಳೆ ದಿನ ಬೆಳಗ್ಗಿನ ಜಾವ ನೀವು ಅದನ್ನು ತೆಗೆದು 3 ದಾರಿ ಸೇರೋ ಅಂಥ ದಾರಿಗೆ ಹೋಗ್ಬಿಟ್ಟು ಆ ಬಟ್ಟೆಯಲ್ಲಿರೋಂಥ ಗಂಟನ್ನ ಬಿಚ್ಚಿ ಅದರಲ್ಲಿರೋಂಥ ಗೋಮತಿ ಚಕ್ರನ ನೀವು ತಗೊಂಡು ಅದ್ರ ಮೇಲೆ ನೀವು ಇಟ್ಟಿರೋಂಥ ಕರ್ಪೂರನ ಹಾಕಿ ಆ ಬಟ್ಟೆಯ ಸಮೇತ ನೀವು ಸುಟ್ಬಿಡ್ಬೇಕಾಗುತ್ತೆ. ಸುಟ್ಟಿದ ನಂತರ ಅದರಲ್ಲಿರೋ ಅಂತಹ 8 ನಾಣ್ಯಗಳನ್ನ ನೀವು ತಗೊಂಡೋಗಿ ನಿಮ್ಮ ಸುತ್ತಮುತ್ತ ಯಾವುದೇ ದೇವಸ್ಥಾನ ಕಾಣಿಸ್ಬೋದು, ಇಂಥದ್ದೇ ದೇವಸ್ಥಾನ ಇಂತ ಅಲ್ಲ, ಯಾವ ದೇವಸ್ಥಾನ ನೀವು ಹೋಗುವಂಥ ದಾರಿಯಲ್ಲಿ ಸಿಗುತ್ತೋ ಆ ದೇವಸ್ಥಾನಗಳಿಗೆ ನೀವು ಉಂಡೆಗೆ ನೀವು ಅದನ್ನ ದುಡ್ಡನ್ನು ಹಾಕ್ಬಿಡ್ಬೇಕು. 8 ನಾಣ್ಯಗಳನ್ನ ನೀವು ಹಾಕ್ಬಿಡೋದ್ರಿಂದ ಖಂಡಿತವಾಗ್ಲೂ ಇದು ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅದು ತೀರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಇದನ್ನು ನೀವು ಮಂಗಳವಾರ ದಿನಗಳಲ್ಲೇ ಮಾಡಬೇಕು. ಇನ್ನು ಯಾವತ್ತು ದಿನ ಮಾಡಿದ್ರೂ ಅದು ನಿಮಗೆ ವರ್ಕೌಟ್ ಆಗೋದಿಲ್ಲ. ನೀವು ಈ ಮಂಗಳವಾರ ಮಾಡಿದ್ರೆ ನೀವು ಬೇಕಾದ್ರೂ ಮುಂದಿನ ಮಂಗಳವಾರನೂ ಮಾಡ್ಕೊಬೋದು. ನಿಮಗೆ ಯಾವಾಗ ಹಣದ ಸಮಸ್ಯೆ ಇರುತ್ತೋ ಅಂಥ ಸಮಯದಲ್ಲಿ ನೀವು ಮಂಗಳವಾರದ ದಿನಗಳ ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳುವಂಥ ಪುಟ್ಟ ತಂತ್ರ ಇದು. ತುಂಬ ಸರಳವಾದದ್ದು, ಖಂಡಿತವಾಗ್ಲೂ ನಿಮಗೆ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಏನು ದುಡ್ಡು ಜಾಸ್ತಿ ಏನು ಖರ್ಚು ಮಾಡಬೇಕಾಗಿಲ್ಲ. ಬಟ್ ಜಾಣತನದಿಂದ ನಾವು ಇದನ್ನು ಮಾಡಿಕೊಂಡಾಗ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಮಾಡೋ ಮನಸ್ಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.